ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜನನಿ ಅಕಾಡೆಮಿ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ವಿಠಲ್ ಮಳೂರ್. ನಾನು ತಮ್ಮೊಂದಿಗೆ ಕಳೆದ ಕ್ಲಾಸ್ನಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳನ್ನು ಚರ್ಚಿಸ್ತಾ ಇದ್ದೆ. ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ತಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ನಾವು ಕಳೆದ ಕ್ಲಾಸ್ನಲ್ಲಿ ಭಾರತ ಸಂವಿಧಾನದ ಮೇಲೆ ಲಕ್ಷಣಗಳ ಮೇಲೆ 3 ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೇವೆ. ಒಂದು ಬೃಹತ್ ಲಿಖಿತ ಸಂವಿಧಾನ ಅನ್ನುವಂಥದ್ದು, ಎರಡನೇ ಲಕ್ಷಣ ಬಾರೋಡ್ ಸಂವಿಧಾನ ಅಂದರೆ ಎರವಲ ಪಡೆದಿರೋ ಸಂವಿಧಾನ ಅಂತ ಕೂಡ ಅಧ್ಯಯನ ಮಾಡಿದ್ದೀವಿ. ಮೂರನೇ ಲಕ್ಷಣ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅನ್ನೋದು ಕೂಡ ನಾವು ಅಧ್ಯಯನ ಮಾಡಿದ್ದೇವೆ. ನಾವು ಇವತ್ತಿನ ಕ್ಲಾಸಿನಲ್ಲಿ ಭಾರತ ಸಂವಿಧಾನದ 4ನೇ ಲಕ್ಷಣವಾದಂತಹ ಸಂಯುಕ್ತತೆಯ ಜೊತೆಗೆ ಏಕಾತ್ಮಕ ಲಕ್ಷಣ ಅನ್ನೋದು ಕೂಡ ನಾವು ಅಧ್ಯಯನ ಮಾಡೋಣ. ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಜನನಿ ಅಕಾಡೆಮಿ ಕ್ಲಾಸಸ್ಗೆ ತಾವು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಭಾರತ ಸಂವಿಧಾನದ 4ನೇ ಲಕ್ಷಣವನ್ನು ತಮ್ಮೊಂದಿಗೆ ಚರ್ಚಿಸಿದ್ದೇನಾಗ್ತದೆ. ನಮ್ಮ ಭಾರತ ಸಂವಿಧಾನದ 4ನೇ ಲಕ್ಷಣವಾದಂಥದ್ದು ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆ. ನಮ್ಮ ಭಾರತ ಸಂವಿಧಾನದಲ್ಲಿ 4ನೇ ಲಕ್ಷಣ ಯಾವುದಪ್ಪ ಅಂದರೆ ಸಂಯುಕ್ತತೆ ಜೊತೆಗೆ ಏಕಾತ್ಮಕ ಲಕ್ಷಣನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಕಳೆದ ಕ್ಲಾಸಿನಲ್ಲಿ ಸ್ವಲ್ಪ ಇದರ ಬಗ್ಗೆ ಹೇಳಿದ್ದೆ. ಈಗ ಅದರ ಮುಂದುವರೆದ ಭಾಗವನ್ನು ನಾನು ಮುಂದುವರಿಸ್ತೇನೆ. ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆಯನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸಂಯುಕ್ತತೆ ಅಂದ್ರೆ ಏನು ಮತ್ತು ಏಕಾತ್ಮಕತೆ ಅಂದ್ರೆ ಏನು ನಾವು ನೋಡ್ಬೇಕಾಗ್ತದ. ಫೆಡರಲ್ ಆ್ಯಂಡ್ ಯುನಿಟರಿ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಸಂಯುಕ್ತತೆ ಅಂದರೆ ಫೆಡರಲ್ ಸಿಸ್ಟಮ್, ಏಕಾತ್ಮಕ ಅಂದರೆ ಯುನಿಟರಿ ಸಿಸ್ಟಮ್ ಅನ್ನು ನೋಡ್ತಾ ಹೋಗ್ತೀವಿ. ಯುನಿಟರಿ ಸಿಸ್ಟಮ್ ಮತ್ತು ಫೆಡರಲ್ ಸಿಸ್ಟಮ್ ಅಂದ್ರೆ ಏನು, ಏಕಾತ್ಮಕತೆ ವ್ಯವಸ್ಥೆ ಅಂದ್ರೇನು ಮತ್ತು ಸಂಯುಕ್ತಾತ್ಮಕ ವ್ಯವಸ್ಥೆ ಅಂದ್ರೆ ಏನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗ್ತದ. ಇಂಥದನ್ನು ನಾವು ಭಾರತ ಸಂವಿಧಾನದಲ್ಲಿ ಒಂದು ಲಕ್ಷಣವಾಗಿ ನಾವು ನೋಡ್ತಾ ಇದ್ದೀವಿ. ಸಂಯುಕ್ತತೆ ಅಂದ್ರೆ ಏನು, ಜೊತೆಗೆ ಏಕಾತ್ಮಕತೆ ಅಂದ್ರೆ ಏನು, ಇವೆರಡನ್ನು ನಾವು 2 ಭಾಗ ಮಾಡಿ ನೋಡಿದಾಗ ಸಂಯುಕ್ತತೆ ಮತ್ತು ಏಕಾತ್ಮಕತೆ ಮೀನ್ಸ್ ಸಂಯುಕ್ತತೆ ಅಂದ್ರೇನು, ಭಾರತ ಸಂವಿಧಾನ ಗೊತ್ತುಪಡಿಸಿರುವ ಕೇಂದ್ರ ಮತ್ತು ರಾಜ್ಯ ಭಾರತ ಸಂವಿಧಾನ ಗೊತ್ತುಪಡಿಸಿರುವ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚುವುದನ್ನು ನಾವು ಸಂಯುಕ್ತತೆ ವ್ಯವಸ್ಥೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಯಾವ ಸಂವಿಧಾನವು ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚಲ್ಪಡುತ್ತದೆಯೋ ಅಂಥದನ್ನು ನಾವು ಸಂಯುಕ್ತಾತ್ಮಕ ಸರ್ಕಾರ ಅಂತ ಕರಿತೀವಿ. ಇಟ್ ಮೀನ್ಸ್ ಅಧಿಕಾರ ಅನ್ನುವಂಥದ್ದು, ಪವರ್ಸ್ ಅನ್ನುವಂಥದ್ದು ಏನಾಗಬೇಕಾಗಿದೆ, ಇಲ್ಲಿ ವಿಕೇಂದ್ರೀಕೃತವಾಗಬೇಕಾಗಿದೆ. ಈ ರೀತಿ ಮೇಲಿಂದ ಕೆಳ ಹಂತದವರೆಗೂ ಅಧಿಕಾರಗಳು ವಿಕೇಂದ್ರೀಕೃತವಾಗಿ ಹೋಗ್ಬೇಕಾಗ್ತದೆ, ಹಂಚಿಕೆಯನ್ನು ಮಾಡಬೇಕಾಗ್ತದೆ. ಅದನ್ನು ನಾವು ಸಂಯುಕ್ತಾತ್ಮಕ ವ್ಯವಸ್ಥೆ ಅಂತ ನಾವು ಕರಿತಾ ಹೋಗ್ತೀವಿ. ಸಂವಿಧಾನದತ್ತವಾದ ಅಧಿಕಾರಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಹಂಚುವುದೇ ಸೂತ್ರವೇ ಸಂಯುಕ್ತಾತ್ಮಕ ವ್ಯವಸ್ಥೆ ಅಂತ ನಾವು ಕರಿತಾ ಹೋಗ್ತೀವಿ. ಕೇಂದ್ರದಿಂದ ಕೇಂದ್ರ ಅಧಿಕಾರಗಳ ಬೇರೆ, ರಾಜ್ಯ ಅಧಿಕಾರಗಳ ಬೇರೆ, ಸ್ಥಳೀಯ ಮಟ್ಟದ ಅಧಿಕಾರಗಳ ಬೇರೆ ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದನ್ನೇ ನಾವು ಸಂಯುಕ್ತಾತ್ಮಕ ಸರ್ಕಾರ ಅಂತ ಕರಿತೀವಿ ಅಥವಾ ವ್ಯವಸ್ಥೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಭಾರತ ಸಂವಿಧಾನದಲ್ಲಿ 7ನೇ ಶೆಡ್ಯೂಲ್ನಲ್ಲಿ ಪರಿಚ್ಛೇದದಲ್ಲಿ 3 ರೀತಿಯ ಪಟ್ಟಿಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಒಂದು ಕೇಂದ್ರ ಪಟ್ಟಿ, ಎರಡನೇದು ರಾಜ್ಯ ಪಟ್ಟಿ, ಮೂರನೇದು ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರವೇ ತನ್ನ ಅಧಿಕಾರವನ್ನು ಚಲಾಯಿಸಬೇಕಾಗ್ತದ. ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿ ರಾಜ್ಯಗಳು ಅಧಿಕಾರವನ್ನು ಚಲಾಯಿಸ್ತಾ ಹೋಗ್ತವೆ. ಅದೇ ರೀತಿ ಸಮವರ್ತಿ ಪಟ್ಟಿಯಲ್ಲಿ 2 ಅಧಿಕಾರವನ್ನು ಹೊಂದಿರ್ತವೆ. ಈ ರೀತಿ ಸಂವಿಧಾನದತ್ತವಾದ ಅಧಿಕಾರಗಳನ್ನು ವಿಕೇಂದ್ರೀಕೃತ ಅಂದರೆ ಹಂಚಿಕೆ ಮಾಡೋದನ್ನೇ ಸಂಯುಕ್ತ ವ್ಯವಸ್ಥೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಏಕಾತ್ಮಕ ವ್ಯವಸ್ಥೆ ಅಂದ್ರೇನು, ಎಲ್ಲ ಅಧಿಕಾರಗಳು ಕೇಂದ್ರದ ಅಧೀನದಲ್ಲಿದ್ದು, ಎಲ್ಲ ಅಧಿಕಾರಗಳು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದು, ಇಲ್ಲಿ ವಿಕೇಂದ್ರೀಕೃತವಾಗಂಗಿಲ್ಲ. ಎಲ್ಲ ಅಧಿಕಾರಗಳು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದು, ಇಲ್ಲಿ ಕೇಂದ್ರ ಸರ್ಕಾರವೇ ಪ್ರಬಲವಾಗಿರ್ತದೆ. ಸ್ಥಳೀಯ ಸರ್ಕಾರ ಅಥವಾ ಅದರ ಅಧೀನ ಸರ್ಕಾರಗಳು ಕೇಂದ್ರ ಹೇಳಿದಂತೆ ಪಾಲಿಸ್ತಾ ಹೋಗ್ತವೆ. ಯಾವುದೇ ರೀತಿಯ ತನ್ನದೇ ಆದಂಥ ಡಿಸಿಷನ್ ತೆಗೆದುಕೊಳ್ಳುವುದಿಲ್ಲ. ಅಲ್ಲಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಸಂಯುಕ್ತಾತ್ಮಕ ವ್ಯವಸ್ಥೆಯಲ್ಲಿ ಕೇಂದ್ರವು ತನ್ನದೇ ಆದ ಡಿಸಿಷನ್ ತಗೊಳ್ತದೆ, ರಾಜ್ಯವು ತನ್ನದೇ ಆದ ಡಿಸಿಷನ್ ತಗೊಳ್ತದೆ, ಸ್ಥಳೀಯ ಮಟ್ಟದ ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಿ ಕೂಡ ತಮ್ಮದೇ ಆದ ನಿರ್ಣಯನ ಕೈಗೊಳ್ಳುವಂಥ ನಾವು ಸಂಯುಕ್ತ ವ್ಯವಸ್ಥೆ ರಾಷ್ಟ್ರದಲ್ಲಿ ಕಾಣ್ತಾ ಹೋಗ್ತೀವಿ. ಇದಕ್ಕೆ ಉದಾಹರಣೆ ನೋಡೋದಾದರೆ, ಸಂಯುಕ್ತ ವ್ಯವಸ್ಥೆಗೆ ಉದಾಹರಣೆ ನೋಡೋದಾದರೆ ನಮ್ಮ ಭಾರತ ದೇಶ ಇಂಡಿಯಾ ಅಂತ ಹೇಳ್ತಾ ಹೋಗ್ತೀವಿ ಭಾರತವನ್ನು. ಅದೇ ರೀತಿ ಏಕಾತ್ಮಕತೆಗೆ ನಾನು ನಿನ್ನೆ USA ಅಂತಿದ್ದೆ, ಸಾರಿ, ಅದು ಏಕಾತ್ಮಕ ಒಂದು ಉದಾಹರಣೆ UK ಅಂದರೆ ಇಂಗ್ಲೆಂಡ್ ಸರ್ಕಾರ ಏಕಾತ್ಮಕ ವ್ಯವಸ್ಥೆಗೆ ಅತ್ಯುತ್ತಮವಾದಂಥ ಉದಾಹರಣೆ ಅಂತ ಹೇಳಬೇಕಾಗ್ತದೆ. ಸಂಯುಕ್ತ ವ್ಯವಸ್ಥೆ ಮತ್ತು ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನ ನಾವು ಸ್ವಲ್ಪ ನೋಡೋದಾದರೆ, ಸಂವಿಧಾನದ ಶ್ರೇಷ್ಠತೆ, ಒಂದನೇದು ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ಏನು ಮಾಡ್ತೀವಿ, ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಸಂವಿಧಾನವೇ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಂದರೆ 2 ಸರ್ಕಾರಗಳ ಮಧ್ಯೆ ಅಧಿಕಾರನ ಹಂಚಿಕೆ ಮಾಡೋದನ್ನು ಪ್ರೂವ್ ಮಾಡೋದಕ್ಕೆ
ಸಂವಿಧಾನದಲ್ಲಿ ಶ್ರೇಷ್ಠತೆ ಆಗಿರ್ತದೆ. ಎರಡೂ ಸರ್ಕಾರಗಳು ಸಂವಿಧಾನವನ್ನು ಗೌರವಿಸಬೇಕಾಗ್ತದೆ, ಸಂವಿಧಾನ ಹೇಳಿದಾಗಿ ನಡ್ಕೋಬೇಕಾಗ್ತದೆ. ಹೀಗಾಗಿ ಸಂಯುಕ್ತ ವ್ಯವಸ್ಥೆಯಲ್ಲಿ ಇಲ್ಲಿ ಸಂವಿಧಾನದ ಶ್ರೇಷ್ಠತೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಸಂಯುಕ್ತ ವ್ಯವಸ್ಥೆಯಲ್ಲಿ ಸಂವಿಧಾನದ ಶ್ರೇಷ್ಠತೆ, ಆದರೆ ಏಕಾತ್ಮಕ ವ್ಯವಸ್ಥೆಯಲ್ಲಿ ಸಂವಿಧಾನದ ಶ್ರೇಷ್ಠತೆ ಅನ್ನುವ ಪ್ರಶ್ನೆ ಉದ್ಭವ ಆಗೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಇರೋದು ಒಂದೇ ಸರ್ಕಾರ. ಹೀಗಾಗಿ ಅಲ್ಲಿ ಸಂವಿಧಾನದ ಶ್ರೇಷ್ಠತೆ ಅನ್ನೋದು ಅಲ್ಲಿ ನಾವು ಕಾಣಂಗಿಲ್ಲ. ಸಂಯುಕ್ತಾತ್ಮಕ ವ್ಯವಸ್ಥೆಯಲ್ಲಿ ಸಂವಿಧಾನ ಶ್ರೇಷ್ಠತೆ ಆಗಿರ್ತದ. ಎರಡನೇ ಲಕ್ಷಣ ನೋಡೋದಾದ್ರೆ ಲಿಖಿತ ಸಂವಿಧಾನ. ಸಂಯುಕ್ತ ವ್ಯವಸ್ಥೆಯಲ್ಲಿ ಲಿಖಿತ ಸಂವಿಧಾನ ಇರ್ತದ. ಅದೇ ರೀತಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಲಿಖಿತ ಸಂವಿಧಾನ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ಯಾಕಂದ್ರೆ ಇರೋದು ಒಂದೇ ಕೇಂದ್ರ ಸರ್ಕಾರ ಆಗಿರ್ತದೆ. ಇಲ್ಲಿ ಲಿಖಿತ ಸಂವಿಧಾನ ಯಾಕೆ ಅವಶ್ಯಕತೆ ಆಗಿರ್ತಪ್ಪ ಅಂದ್ರೆ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿರ್ತದ ಯಾವ ಅಧಿಕಾರದಲ್ಲಿ ಕೇಂದ್ರ ಸರ್ಕಾರ ಯಾವ ಅಧಿಕಾರ ಹೊಂದಿದೆ ಮತ್ತೆ ರಾಜ್ಯ ಸರ್ಕಾರ ಯಾವ ಅಧಿಕಾರಗಳನ್ನು ಹೊಂದಿದೆ ಸಂವಿಧಾನ ಲಿಖಿತ ರೂಪದಲ್ಲಿ ಬರೆದ್ಬಿಟ್ಟಿರ್ತದ. ಆದರೆ ಅವರು ತಮ್ಮ ಅಧಿಕಾರವನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತಾವು ನಿರ್ವಹಿಸಬೇಕಾಗ್ತದೆ. ಹೀಗಾಗಿ ಸಂಯುಕ್ತ ವ್ಯವಸ್ಥೆಯಲ್ಲಿ ಎರಡನೇದು ಬೇಕಾಗ್ತಕ್ಕಂಥದ್ದು ಲಿಖಿತ ಸಂವಿಧಾನ ಅನ್ನುವಂಥದ್ದು. ಒಂದನೇದು ಸರ್ವೋಚ್ಚ ಸಂವಿಧಾನ ಅಂತ ಹೇಳ್ತೀವಿ, ಅದೇ ರೀತಿ ಎರಡನೇದು ಲಿಖಿತ ಸಂವಿಧಾನ. ಮೂರನೇ ಲಕ್ಷಣ ನೋಡೋದಾದ್ರೆ ಕಠಿಣ ಸಂವಿಧಾನ. ಸಂಯುಕ್ತ ವ್ಯವಸ್ಥೆಯಲ್ಲಿ ಕಠಿಣ ಸಂವಿಧಾನ ಅವಶ್ಯಕತೆವಾಗಿರ್ತದೆ, ಆದರೆ ಇಲ್ಲಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಸರಳ ಸಂವಿಧಾನ ಅನ್ನೋದಿರ್ತದೆ. ಅಲ್ಲಿ ಕಠಿಣ ಸಂವಿಧಾನ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ನಮ್ಯ ಸಂವಿಧಾನ ಅಲ್ಲಿ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ನಮ್ಯ ಸಂವಿಧಾನದಲ್ಲಿ ಅಲ್ಲಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಬೇಕಾಗ್ತದೆ, ಆದರೆ ನಮ್ಮಲ್ಲಿ ಕಠಿಣ ಸಂವಿಧಾನ ಬೇಕಾಗ್ತದೆ ಸಂಯುಕ್ತ ವ್ಯವಸ್ಥೆಯಲ್ಲಿ. ಯಾಕಪ್ಪ ಅಂದ್ರೆ ಕೇಂದ್ರ ಸರ್ಕಾರವು ಸ್ಥಳೀಯ ಸರ್ಕಾರಗಳ ಮೇಲೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಬಾರದು ಅನ್ನೋದಕ್ಕೋಸ್ಕರವಾಗಿ ಕಠಿಣ ಸಂವಿಧಾನವನ್ನು ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವು ಕಾಣಬೇಕಾಗ್ತದೆ. ಯಾಕಂದ್ರೆ ಕಠಿಣ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಇತರ ಸರ್ಕಾರಗಳ ಮೇಲೆ ಅಥವಾ ಇತರ ಅಧಿಕಾರಿಗಳ ಮೇಲೆ ತನ್ನ ಕೈಯನ್ನು ತನ್ನ ಪ್ರಭಾವವನ್ನು ಬೀರಬೇಕಾದ್ರೆ ಕಠಿಣ ಸಂವಿಧಾನದಲ್ಲಿ ಅದನ್ನು ಕಠಿಣ ಸಂವಿಧಾನ ಇದರಿಂದಾಗಿ ಅದು 2/3 ಮೆಜಾರಿಟಿ ಪ್ಲಸ್ 1.5 ಸ್ಟೇಟಸ್ ಅನ್ನು ತಿದ್ದುಪಡಿ ಮಾಡಿ ರಾಜ್ಯ ಪಟ್ಟಿಯಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ. ಆ ನಿಯಮಗಳನ್ನು ನಾವು ಏನು ಮಾಡಬೇಕಾಗ್ತದ ಸಂಯುಕ್ತ ವ್ಯವಸ್ಥೆಯಲ್ಲಿ ಕಠಿಣ ಸಂವಿಧಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಸರಳ ಸಂವಿಧಾನ ಇರುತ್ತೆ, ಅಲ್ಲಿ ಕಠಿಣ ಸಂವಿಧಾನ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ನೆಕ್ಸ್ಟ್ ನೋಡೋದಾದ್ರೆ ಅಧಿಕಾರ ವಿಕೇಂದ್ರೀಕರಣ. ಸಂಯುಕ್ತ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿರ್ತೀವಿ. ಯಾಕಪ್ಪ ಅಂದ್ರೆ ಏಕಾತ್ಮಕ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರಂಗಿಲ್ಲ. ಅಧಿಕಾರವನ್ನ ಕೇಂದ್ರ ಮತ್ತು ಸ್ಟೇಟ್ ಮತ್ತು ಸ್ಥಳೀಯ ಸರ್ಕಾರಗಳ ಮಧ್ಯೆ ಹಂಚಿಕೆ ಮಾಡಲ್ಪಟ್ಟಿದ್ದೀವಿ. ಅದೇ ರೀತಿ ನಾವು ಸಂವಿಧಾನದ 7ನೇ ಭಾಗದಲ್ಲಿ ಕೂಡ ಹೇಳಿದ್ದೀನಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮಷ್ಟಿ ಪಟ್ಟಿ ಕೂಡ ಅದೇ ರೀತಿ ಅಧಿಕಾರವನ್ನು ನಾವು ಸಂವಿಧಾನ ಏನು ಮಾಡಿದೆ 7ನೇ ಪರಿಚಯದಲ್ಲಿ ಅದನ್ನು ಹಂಚಲ್ಪಟ್ಟಿದೆ. ಹೀಗಾಗಿ ಇಲ್ಲಿ ಅಧಿಕಾರ ವಿಭಜನೆಯನ್ನು ಕಾಣ್ತೀವಿ. ಆದರೆ ಏಕಾತ್ಮಕ ವ್ಯವಸ್ಥೆಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿರ್ತದೆ, ವಿಕೇಂದ್ರೀಕೃತವಾಗಿರುವುದಿಲ್ಲ. ಇಲ್ಲಿ ಸಂಯುಕ್ತ ವ್ಯವಸ್ಥೆಯಲ್ಲಿ ಅಧಿಕಾರ ವಿಕೇಂದ್ರೀಕೃತವಾಗಿರ್ತದೆ. ಅದೇ ರೀತಿ ನಾವು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಜುಡಿಷರಿ ಅವಶ್ಯವಾಗಿರ್ತದೆ. ಅಲ್ಲಿ ಇಂಡಿಪೆಂಡೆಂಟ್ ಜುಡಿಷರಿ ಅವಶ್ಯಕತೆ ಇರಂಗಿಲ್ಲ. ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಅವಶ್ಯಕತೆ ಇರ್ತದೆ. ಅಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಜುಡಿಷರಿ ಯಾಕೆ ಬೇಕಪ್ಪ ಅಂದ್ರೆ ಸ್ವತಂತ್ರ ನ್ಯಾಯಾಂಗ ಯಾಕೆ ಬೇಕಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಯಾವುದೇ ರೀತಿ ಘರ್ಷಣೆ ಆದಾಗ ಸ್ವತಂತ್ರ ನ್ಯಾಯಾಂಗವು ಕೇಂದ್ರದ ಕಡೆನೂ ಆಗದೆ ಮತ್ತು ರಾಜ್ಯದ ಕಡೆದೇ ಆಗದೆ ಯಾವುದು ತಪ್ಪು ಯಾವುದು ಸರಿ ಅನ್ನೋ ನಿರ್ಣಯನ ತೆಗೆದುಕೊಳ್ಳಬೇಕಾಗಿರೋದಾಗಿ ನಮ್ಮ ಸಂವಿಧಾನ ತಜ್ಞರು ಏನು ಮಾಡ್ತಾರೆ, ಸ್ವತಂತ್ರ ನ್ಯಾಯಾಂಗವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಸ್ವತಂತ್ರ ನ್ಯಾಯಾಂಗ ಸಂಯುಕ್ತ ವ್ಯವಸ್ಥೆಯಲ್ಲಿ ಅತ್ಯವಶ್ಯಕವಾಗಿದ್ದು, ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧಿಕಾರಗಳು ಯಾವುವು ಮತ್ತು ರಾಜ್ಯ ಸರ್ಕಾರದ ಅಧಿಕಾರಗಳು ಯಾವುದನ್ನು ಡಿಸೈಡ್ ಮಾಡುವಂಥದ್ದು ನಮ್ಮ ಸ್ವತಂತ್ರ ನ್ಯಾಯಾಂಗ ಆಗಿರ್ತದೆ. ಅಂತಹ ಸ್ವತಂತ್ರ ನ್ಯಾಯಾಂಗ ಏನಾಗಬೇಕು, ಸ್ವತಂತ್ರ ನ್ಯಾಯಾಂಗ ಆಗಿರಬೇಕು ಅನ್ನೋದು ಕೂಡ ನಮ್ಮ ಸಂವಿಧಾನ ತಜ್ಞರಾಗಿರ್ತಾರೆ, ಅದನ್ನ ಹೇಳಿರ್ತಾರೆ. ಅದನ್ನು ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಏಕಾತ್ಮಕ ವ್ಯವಸ್ಥೆಯಲ್ಲಿ ಯಾಕೆ ಸ್ವತಂತ್ರ ನ್ಯಾಯಾಂಗ ಇರೋಂಗಿಲ್ಲಪ್ಪ ಅಂದ್ರೆ ಅಲ್ಲಿರೋದ ಒಂದೇ ಸರ್ಕಾರ, ಅಲ್ಲಿ ತೀರ್ಪನ್ನು ಯಾವ ಪ್ರಕಾರ ಕೊಡಬೇಕಾಗಿಲ್ಲ. ಆದರೆ ಇಲ್ಲಿ ಸಮಗ್ರ ನ್ಯಾಯಾಂಗ ಅನ್ನುವಂಥದ್ದು ಬೇಕಾಗ್ತದೆ. ಅಂದರೆ ಇಡೀ ರಾಷ್ಟ್ರಕ್ಕೆ ಒಂದೇ ಸುಪ್ರೀಂ ಕೋರ್ಟ್, ಅದನ್ನು ನಾವು ನಮ್ಮ ರಾಷ್ಟ್ರದಲ್ಲಿ ಕಾಣ್ತೀವಿ. ಅದು ಸಮಗ್ರ ನ್ಯಾಯಾಂಗ ಪದ್ಧತಿಯನ್ನು ಏಕಾತ್ಮಕ ಲಕ್ಷಣದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ ರೀತಿ ಹಲವಾರು ರೀತಿಯಲ್ಲಿ ನೋಡೋದಾದ್ರೆ ಸಂಯುಕ್ತ ಜೊತೆಗೆ ಏಕಾತ್ಮಕತೆ ನಮ್ಮ ಭಾರತ ಸಂವಿಧಾನ ಕೂಡ ಅಳವಡಿಸಿಕೊಂಡಿದೆ ಅಂತ ನಾವು ಹೇಳಬೇಕಾಗ್ತದೆ. ಏಕಾತ್ಮಕ ಲಕ್ಷಣ ನೋಡೋದಾದ್ರೆ ಈಗ ಇಷ್ಟೊತ್ತಲ್ಲಿ ನಾವು ಕಂಪ್ಯಾರಿಟಿವ್ ಸಂಯುಕ್ತ ಮತ್ತು ಏಕಾತ್ಮಕ ನೋಡ್ತೀವಿ. ಏಕಾತ್ಮಕ ಲಕ್ಷಣಗಳನ್ನು ನೋಡ್ತಾ ಹೋಗಿದ್ರೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಒಂದೇ ಸಂವಿಧಾನ. ನಮ್ಮ ಭಾರತದಲ್ಲಿ ಏಕಾತ್ಮಕ ಇದು ಒಂದು ಲಕ್ಷಣ ಹೌದಾ? ಭಾರತ ಸಂವಿಧಾನದಲ್ಲಿ ಒಂದೇ ಸಂವಿಧಾನ ಇದೆ, ಇದು ಏಕಾತ್ಮಕ ಲಕ್ಷಣ ಅಂತ ನಾವು ಕರಿತಾ ಹೋಗ್ತೀವಿ. ಇಡೀ 28 ರಾಜ್ಯಗಳಿಗೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವಂಥದ್ದು ಒಂದೇ ಸಂವಿಧಾನ ಇದೆ. ಅಮೆರಿಕದಲ್ಲಿ 2 ಸಂವಿಧಾನ ಇದೆ,
ಅಂದರೆ ಒಂದು ರಾಜ್ಯ ಸಂವಿಧಾನ, ಒಂದು ಕೇಂದ್ರ ಸಂವಿಧಾನ ಅನ್ನುವಂಥದ್ದು. ಅದು ಕೂಡ ಸಂಯುಕ್ತಾತ್ಮಕ ರಾಷ್ಟ್ರವಾಗಿದ್ದರೂ ಕೂಡ, ನಮ್ಮದು ಸಂಯುಕ್ತಾತ್ಮಕ ರಾಷ್ಟ್ರವಾಗಿದ್ದರೂ ಕೂಡ ನಾವು 2 ಸಂವಿಧಾನ ಹೊಂದಬೇಕಾಗಿತ್ತು. ಆದರೆ ನಾವು ಒಂದೇ ಸಂವಿಧಾನವನ್ನು ಹೊಂದಿದ್ದೇವೆ. ಕಾರಣ, ದೇಶದ ಅಖಂಡತೆ ಮತ್ತು ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದ್ದಾರೆ, ಏಕಾತ್ಮಕ ಸಂವಿಧಾನ, ಇದು ನಮಗೆ ಒಂದೇ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದು ಒಂದು ಏಕಾತ್ಮಕ ಲಕ್ಷಣ ಅಂತ ನಾವು ಕೂಡ ಕರಿತಾ ಹೋಗ್ತೀವಿ. ಎರಡನೇ ನೋಡೋದಾದರೆ ಸಿಂಗಲ್ ಸಿಟಿಜನ್ಶಿಪ್, ಏಕ ನಾಗರಿಕತ್ವ. ಏಕಾತ್ಮಕ ಲಕ್ಷಣ ನೋಡೋದಾದರೆ ಅದರಲ್ಲಿ ನಮ್ಮದಲ್ಲಿ ಒಂದೇ ನಾಗರಿಕತ್ವ ಇದೆ. ನಾವು 2 ನಾಗರಿಕತ್ವ ಅಮೇರಿಕ ಥರನೂ ನೋಡಬಹುದಾಗಿತ್ತು. ದ್ವಿನಾಗರಿಕತ್ವ ಅಮೇರಿಕದಲ್ಲಿ ಕಾಣ್ತೀವಿ, ನಮ್ಮಲ್ಲಿ ಆ ರೀತಿ ಇಲ್ಲ. ನಾವು ಇಂಗ್ಲೆಂಡ್ ಥರದ ಏಕ ನಾಗರಿಕತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಇಡೀ ಭಾರತ ದೇಶಕ್ಕೆ ಒಂದೇ ನಾಗರಿಕತ್ವವಿದೆ. ಅದು ಏಕಾತ್ಮಕ ಲಕ್ಷಣ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ಸರಳ ಸಂವಿಧಾನ, ನಮ್ಮದು ಭಾಗಶಃ ಸರಳ, ಭಾಗಶಃ ಕಠಿಣ ಸಂವಿಧಾನ ಅದು ಕೂಡ ಅಂತ ಹೇಳ್ತೀವಿ. ನಮ್ಮ ಏಕಾತ್ಮಕ ಲಕ್ಷಣದಲ್ಲಿ ಕೂಡ ಅದು ಸರಳ ಸಂವಿಧಾನವನ್ನು ಕಾಣ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಗಡಿ ಬದಲಾವಣೆ ಅಥವಾ ಅದರ ಹೆಸರನ್ನು ಬದಲಾಯಿಸಬೇಕಾದ್ರೆ ಅದು ಸಿಂಪಲ್ ಮೆಜಾರಿಟಿ, ಸರಳ ಸಂವಿಧಾನದ ಸರಳ ಬಹುಮತದೊಂದಿಗೆ ಅದನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಹೀಗಾಗಿ ಅದು ಕೂಡ ಒಂದು ಏಕಾತ್ಮಕ ಲಕ್ಷಣ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಅದು ಕೂಡ. ನೆಕ್ಸ್ಟ್ ನೋಡೋದಾದರೆ ರಾಜ್ಯಪಾಲರ ನೇಮಕಾತಿ. ರಾಜ್ಯಪಾಲರನ್ನ ಸ್ಥಳೀಯ ಸರ್ಕಾರಗಳ ಅಥವಾ ರಾಜ್ಯ ಸರ್ಕಾರಕ್ಕೆ ಪರಿಗಣಿಸದೆ ಕೇಂದ್ರ ಸರ್ಕಾರವು ತನ್ನದೇ ಆದ ನೀತಿಯನ್ನು ತೆಗೆದುಕೊಳ್ತದ. ಅದು ಕೂಡ ಒಂದು ಏಕಾತ್ಮಕ ಲಕ್ಷಣ ಅಂತ ಕೂಡ ಹೇಳ್ತೀವಿ. ಅದು ನಮ್ಮ ಭಾರತ ಸಂವಿಧಾನ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ತರನಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಅಂದರೆ ತುರ್ತು ಪರಿಸ್ಥಿತಿಗಳನ್ನು ನೋಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಆಡಳಿತ ಕುಸಿದು ಬಿದ್ದಾಗ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಮುಖಾಂತರ ತುರ್ತು ಪರಿಸ್ಥಿತಿಯನ್ನು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏರುತ್ತೆ. ಇದು ಕೂಡ ಏಕಾತ್ಮಕ ಲಕ್ಷಣ ಅಂತ ಹೇಳ್ತಾ ಹೋಗ್ತೀವಿ. ಹಲವಾರು ರೀತಿಯ ಏಕಾತ್ಮಕ ಮತ್ತು ಸಂಯುಕ್ತಾತ್ಮಕ ಜೊತೆಗೆ ನಮ್ಮ ಭಾರತ ಸಂವಿಧಾನ ಮಿಶ್ರಣವಾಗಿದೆ ಅಂಥದ್ದೇ ಹೇಳ್ತೀವಿ. ನಮ್ಮ ಭಾರತ ಸಂವಿಧಾನದ ಲಕ್ಷಣ ನೋಡಬೇಕಾದ್ರೆ ಏಕಾತ್ಮಕತೆಯ ಜೊತೆಗೆ ಸಂಯುಕ್ತತೆಯ ಜೊತೆಗೆ ಏಕಾತ್ಮಕ ಲಕ್ಷಣಗಳು ಹೊಂದಿದೆ ಅಥವಾ ಏಕಾತ್ಮಕ ರಾಷ್ಟ್ರ ಅಥವಾ ಏಕಾತ್ಮಕ ಸಂವಿಧಾನ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇದು 4ನೇ ಲಕ್ಷಣ ಆಗ್ತದೆ. 5ನೇ ನೋಡೋದಾದರೆ ಸಂಸದೀಯ ಪದ್ಧತಿ ಸರ್ಕಾರ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಇದನ್ನು ಪ್ರಶ್ನೆ ರೂಪದಲ್ಲಿ ಕೇಳಿದ್ದಾರೆ. ನಮ್ಮ ಸರ್ಕಾರ ಎಂಥದ್ದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಎಂಥದ್ದು? ಸಂಸದೀಯ ಪದ್ಧತಿಯ ಸರ್ಕಾರ. ಈ ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ 2 ಭಾಗ ನೋಡ್ತೀವಿ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ 2 ಭಾಗ ನೋಡ್ತೀವಿ. ಒಂದು ಸಂಸದೀಯ ಸರ್ಕಾರ, ಇನ್ನೊಂದು ಅಧ್ಯಕ್ಷೀಯ ಸರ್ಕಾರ. ಹಾಗಾದರೆ ಸಂಸದೀಯ ಸರ್ಕಾರ ಅಂದ್ರೇನು, ಅಧ್ಯಕ್ಷೀಯ ಸರ್ಕಾರ ಅಂದ್ರೆ? 2 ಡೆಮಾಕ್ರಸಿನೇ. ಆದರೆ ನಮ್ಮಲ್ಲಿ ಯಾವ ಸರ್ಕಾರ ಇದೆ ಅಂತ ಪ್ರಶ್ನೆ ಮಾಡಿದಾಗ ನಾವು ಸಂಸದೀಯ ಪದ್ಧತಿ ಸರ್ಕಾರ ಅಂತ ಹೇಳಬೇಕಾಗ್ತದೆ. ಭಾರತದ ಅಂಥ ಸರ್ಕಾರ ಸಂಸದೀಯ ಪದ್ಧತಿ ಸರ್ಕಾರನ ಹೊಂದಿದೆ, ಅಧ್ಯಕ್ಷೀಯ ಸರ್ಕಾರವಲ್ಲ. ಹಾಗಾದರೆ ಸಂಸದೀಯ ಪದ್ಧತಿ ಸರ್ಕಾರ ಅಂದ್ರೇನು? ಯಾವ ವ್ಯವಸ್ಥೆಯಲ್ಲಿ ಸಚಿವ ಸಂಪುಟವು ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಮಧ್ಯೆ ಕೊಂಡಿಯಾಗಿರುತ್ತದೆಯೋ ಅದನ್ನು ಸಂಸದೀಯ ಪದ್ಧತಿ ಸರ್ಕಾರ ಅಂತ ಕರಿತೀವಿ. ಏನಂತ ಅರ್ಥ? ಯಾವ ವ್ಯವಸ್ಥೆಯಲ್ಲಿ ಸಚಿವ ಸಂಪುಟವು ಕಾರ್ಯಾಂಗ ಮತ್ತು ಶಾಸಕಾಂಗ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತಿರ್ತದೋ ಅದನ್ನು ನಾವು ಸಂಸದೀಯ ಪದ್ಧತಿ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಾಗಿದ್ದು ಕಾರ್ಯಾಂಗವು ಶಾಸಕಾಂಗ ಹೊಣೆಗಾರಿಕೆ ಆಗಿರ್ತದೆ. ಶಾಸಕಾಂಗ ಇರುವವರೆಗೂ ಕಾರ್ಯಾಂಗ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ. ಯಾವಾಗ ಶಾಸಕಾಂಗವು ತನ್ನ ಮೆಜಾರಿಟಿಯನ್ನು ಕಳ್ಕೊಳ್ತದೋ, ಅಂದರೆ ಮಿನಿಸ್ಟ್ರಿಯನ್ನು ಸರ್ಕಾರ ತನ್ನ ಬಹುಮತವನ್ನು ಕಳ್ಕೊಳ್ತದೋ, ಆವಾಗ ಸರ್ಕಾರದ ಕಾರ್ಯಾಂಗದ ಭಾಗವಾಗಿ ಮುಖ್ಯಸ್ಥ ಸರ್ಕಾರದ ಪ್ರತಿನಿಧಿಗಳಾದವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾ ಹೋಗ್ತಾರೆ. ಅಂದರೆ ಇಷ್ಟೇ ಅರ್ಥ. ಸಂಸದೀಯ ಪದ್ಧತಿ ಸರ್ಕಾರ ಅಂದ್ರೇನು? ಇದು ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ ಶಾಸಕಾಂಗದಿಂದ ಕಾರ್ಯಾಂಗ ಸೃಷ್ಟಿಯಾಗಿದ್ದು ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಯಾಗಿದ್ದು, ಅದೇ ರೀತಿ ಯಾವ ವ್ಯವಸ್ಥೆಯಲ್ಲಿ ಸಚಿವ ಸಂಪುಟವು ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಮಧ್ಯೆ ಕೊಂಡಿಯಾಗಿರ್ತದೋ ಅದನ್ನು ನಾವೇನಂತ ಕರಿತೀವಿ? ಸಂಸದೀಯ ಪದ್ಧತಿ ಸರ್ಕಾರ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದು ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ ಕಳಿಸ್ತೀವಿ. ಆತ ಶಾಸಕಾಂಗದ ಪ್ರತಿನಿಧಿ ಆಗ್ತಾನೆ. ತದನಂತರ ಒಂದು ಮಿನಿಸ್ಟರ್ಶಿಪ್ ಅನ್ನು ಆತನಿಗೆ ಕೊಟ್ಟಿವಿ ಅಂದರೆ ಶಾಸಕಾಂಗದಿಂದ ಸರ್ಕಾರದ ಪ್ರತಿನಿಧಿ ಆಗ್ತಾನೆ, ಅಂದರೆ ಕಾರ್ಯಾಂಗದ ಮುಖ್ಯಸ್ಥನ ಆಗ್ತಾನೆ. ಅರ್ಥ ಆಯ್ತಾ? ಸಂಸದೀಯ ಪದ್ಧತಿಯಲ್ಲಿ ನಾವು ಎರಡನ್ನೂ ನೋಡ್ತಾ ಹೋಗ್ತೀವಿ. ಜನರಿಂದ ಆಯ್ಕೆಯಾದಂಥ ಒಬ್ಬ ಶಾಸಕಾಂಗ ಪ್ರತಿನಿಧಿ ಆಗ್ತಾನ, ತದನಂತರ ಸರ್ಕಾರದ ಒಂದು ಇಲಾಖೆಯ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುವಾಗ ಕಾರ್ಯಾಂಗದ ಪ್ರತಿನಿಧಿ ಆಗ್ತಾನ. ಹೀಗಾಗಿ ಇಲ್ಲಿ ಏನು ಹೇಳ್ತಾರ? ಶಾಸಕಾಂಗದ ಕಾರ್ಯಾಂಗ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಕಾರ್ಯಾಂಗವೇ ಹೊಣೆಯಾಗಿರ್ತದ ಅನ್ನುವಂಥದ್ದಾಗಿರ್ತದೆ. ಇದನ್ನು ನಾವು ಸಂಸದೀಯ ಪದ್ಧತಿ ಸರ್ಕಾರ ಅಂತ ಕರಿತೀವಿ. ಈ ಪದ್ಧತಿ ಸರ್ಕಾರವನ್ನು ನಮ್ಮ ಭಾರತ ಸಂವಿಧಾನ ಅಳವಡಿಸಿಕೊಂಡಿದೆ. ಅದನ್ನೇ ಹೇಳಿದ್ದೀನಿ.
ಒಬ್ಬ ಮಿನಿಸ್ಟರ್ ಆದ ತಕ್ಷಣ ಅವನು ಕಾರ್ಯಾಂಗದ ಭಾಗವಾಗಿ ತನ್ನ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ತಾನು ವಹಿಸಿಕೊಂಡಂತ ಖಾತೆಯನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾಗ ತಾನು ರಾಜೀನಾಮೆ ಕೊಡಬೇಕಾಗ್ತದ. ಅದನ್ನು ವೈಯಕ್ತಿಕ ಹೊಣೆಗಾರಿಕೆ ಅಂತ ಕರಿತಾ ಹೋಗ್ತೀವಿ. ಇದರ ಲಕ್ಷಣ ನಾನು ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಅಂದ್ರೆ ಸಂಸದೀಯ ಪದ್ಧತಿಯಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗದ ಮಧ್ಯೆ ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್, ಸಹಬಾಳ್ವ ಅಥವಾ ಹೊಂದಾಣಿಕೆ ಅನ್ನೋದಿರುತ್ತ. ಅದಕ್ಕೆ ನಮ್ಮಲ್ಲಿ ಸಂಸದೀಯ ಪದ್ಧತಿ ಎರಡೂ ಜೊತೆಯಾಗಿ ಹೋಗ್ತಾವೆ, ಕಾರ್ಯಾಂಗ ಮತ್ತು ಶಾಸಕಾಂಗ. ಆದರೆ ಅಧ್ಯಕ್ಷೀಯ ಸರ್ಕಾರದಲ್ಲಿ ಆಗಿಲ್ಲ. ಅಧ್ಯಕ್ಷ ಸರ್ಕಾರದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಬೇರೆ ಬೇರೆ ಆಗಿತ್ತು. ಶಾಸಕಾಂಗಕ್ಕೆ ಕಾರ್ಯಾಂಗ ಹೊಣೆಗಾರ ಆಗಂಗಿಲ್ಲ, ಹೊಣೆಗಾರಕ್ಕೆ ಶಾಸಕಾಂಗಕ್ಕೆ ಹೊಣೆಗಾರ ಆಗಂಗಿಲ್ಲ ಕಾರ್ಯಾಂಗ. ಈ ರೀತಿ ಅಮೆರಿಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದನ್ನೇ ಅಧ್ಯಕ್ಷ ಸರ್ಕಾರ ಅಂತ ಕರಿತೀವಿ. ಇಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಯೂಸ್ ಮಾಡ್ತಾರೆ. ತಡೆ ಮತ್ತು ಸಮತೋಲನ ಅನ್ನುವಂಥದ್ದು ಅಮೆರಿಕದಲ್ಲಿ ಅಧಿಕಾರ ಕೇಂದ್ರೀಕೃತ ಸಿದ್ಧಾಂತದ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಯೂಸ್ ಮಾಡ್ತಾರೆ. ಅಂದರೆ ಯಾವ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರಲ್ಲಿ ಪ್ರತ್ಯೇಕವಾಗಿರ್ತವೆ. ಯಾವ ಅಂಗವು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ಒಂದು ಅಂಗವು ಇನ್ನೊಂದು ಅಂಗವನ್ನು ನಿಯಂತ್ರಿಸೋದಕ್ಕೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅನ್ನು ಮಾಡ್ತಾ ಹೋಗ್ತಾರೆ. ಆ ವ್ಯವಸ್ಥೆಯನ್ನು ಅಮೆರಿಕದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಆದರೆ ನಮ್ಮಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡೂ ಜೊತೆಗೂಡಿ ಹೋಗ್ತವೆ. ಅದಕ್ಕೆ ನಾವು ಸಂಯುಕ್ತ ಪದ್ಧತಿ ಅಂತ ಕರಿತೀವಿ. ಆದರೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ ಅಂದರೆ 50ನೇ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ. ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತದೆ. ಭಾರತ ಸಂವಿಧಾನ 4ನೇ ಭಾಗದಲ್ಲಿ ಇರ್ತಕ್ಕಂಥ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ 50ನೇ ವಿಧಿ ಏನು ಹೇಳ್ತದ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ ಅನ್ನುವಂಥದ್ದು ನಾವು ನೋಡಬೇಕಾಗ್ತದೆ. ಸಂಸದೀಯ ಪದ್ಧತಿಯ ಲಕ್ಷಣಗಳು ನೋಡೋದಾದ್ರೆ ಇಲ್ಲಿ ರಿಯಲ್ ಆ್ಯಂಡ್ ನಾಮಿನಲ್ ಅಂದರೆ ನಾಮಿನಲ್ ಸಿಸ್ಟಮ್ ಅನ್ನು ನಾವು ಕಾಣ್ತಾ ಹೋಗ್ತೀವಿ. ಕಾರ್ಯಾಂಗದ ನೈಜ ಮುಖ್ಯಸ್ಥ ಯಾರು, ಕಾರ್ಯಾಂಗದ ನಾಮ ಮುಖ್ಯಸ್ಥ ಯಾರು ಅನ್ನೋ ಕೂಡ ಪ್ರಶ್ನೆ ಮಾಡ್ತಾರೆ. ಕಾರ್ಯಾಂಗದ ನಾಮ ಮುಖ್ಯಸ್ಥರು ಯಾರು, ಭಾರತ ದೇಶದ ಪ್ರೆಸಿಡೆಂಟ್ ರಾಷ್ಟ್ರಪತಿಯವರು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರ. ಇವರ ಹೆಸರಿನಲ್ಲಿ ನೈಜ ಮುಖ್ಯಸ್ಥರು ಯಾರಾಗಿರ್ತಾರೆ, ಇವರ ಹೆಸರಿನಲ್ಲಿ ಎಲ್ಲ ಅಧಿಕಾರವನ್ನು ಚಲಾಯಿಸೋರು ಯಾರು, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಅನ್ನೋದನ್ನು ಹೇಳಬೇಕಾಗ್ತದೆ. ಕೇಳ್ತಾರೆ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥ ಯಾರು, ರಾಷ್ಟ್ರಪತಿ. ಕಾರ್ಯಾಂಗದ ನೈಜ ಮುಖ್ಯಸ್ಥ ಯಾರು, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇವರೇನು ಮಾಡ್ತಾರೆ, ರಾಷ್ಟ್ರಪತಿ ಹೆಸರಿನಲ್ಲಿ ಎಲ್ಲ ಅಧಿಕಾರವನ್ನು ಚಲಾಯಿಸ್ತಾ ಹೋಗ್ತಾರೆ. ಇದನ್ನು ನಾವು ರಿಯಲ್ ಆ್ಯಂಡ್ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ನೈಜ ಕಾರ್ಯಾಂಗ, ನಾಮ ಕಾರ್ಯಾಂಗ ಅನ್ನೋದನ್ನ ಎರಡು ಪದ್ಧತಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಏನು ಮಾಡ್ತಾರೆ, ಸಂಸದೀಯ ಪದ್ಧತಿಯಲ್ಲಿ ಎಲ್ಲ ರಾಷ್ಟ್ರಪತಿಯ ಅಧಿಕಾರವನ್ನು ಎಲ್ಲ ರಾಷ್ಟ್ರಪತಿ ಹೆಸರಿನಲ್ಲಿ ಚಲಾಯಿಸ್ತಾ ಹೋಗ್ತದೆ. ಅದೇ ತರನಾಗಿ ಪ್ರಧಾನಮಂತ್ರಿಯ ನಾಯಕತ್ವವನ್ನು ಹೊಂದಿರ್ತದ. ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿ ನಾಯಕತ್ವವನ್ನು ಅವನ ನಾಯಕತ್ವದಲ್ಲಿ ಇಡೀ ದೇಶ ಮುನ್ನಡೆತಾ ಹೋಗ್ತದೆ. ಸರ್ಕಾರದ ಮುಖ್ಯಸ್ಥನಾಗಿ ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಹೋಗ್ತಿರ್ತಾನೆ. ಆತನ ನಾಯಕತ್ವದಲ್ಲೇ ಸರ್ಕಾರ ಮುನ್ನಡೆತಾ ಇರ್ತದೆ. ಇದನ್ನು ಈ ಪದ್ಧತಿಯಲ್ಲಿ ಆ ಲಕ್ಷಣವನ್ನು ಕಾಣ್ತಾ ಹೋಗ್ತೀವಿ. ಅದೇ ತರನಾಗಿ ಬಹುಮತ ಪಡೆದ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ನಮ್ಮ ಸಂಸದೀಯ ಪದ್ಧತಿ ಸರ್ಕಾರ ವ್ಯವಸ್ಥೆಯಲ್ಲಿ ಯಾವ ಪಕ್ಷ ಬಹುಮತವನ್ನು ಪಡೆದಿರ್ತದೋ ಆ ಪಕ್ಷ ಅಧಿಕಾರವನ್ನು ನಡೆಸ್ತಾ ಹೋಗ್ತದೆ. ಇದು ಕೂಡ ಒಂದು ಸಂಸದೀಯ ಪದ್ಧತಿಯ ಸರ್ಕಾರದ ವ್ಯವಸ್ಥೆ ಒಂದು ಲಕ್ಷಣ ಅಂತ ಹೇಳಬೇಕಾಗ್ತದೆ. ಅದೇ ರೀತಿ ಒಂದು ರಚನಾತ್ಮಕ ವಿರೋಧ ಪಕ್ಷ ಅನ್ನುವಂಥದ್ದು ಇರ್ತದೆ. 4ನೇ ನೋಡಿದಾಗ ರಚನಾತ್ಮಕ ವಿರೋಧ ಪಕ್ಷದ ಪಾತ್ರವೂ ಕೂಡ ಇಲ್ಲಿ ಮಹತ್ವವಾಗಿರ್ತದೆ. ಯಾಕಂದ್ರೆ ಆಳುವ ಪಕ್ಷ ಯಾವುದೇ ರೀತಿಯ ತಪ್ಪನ ನಿರ್ಣಯ ತೆಗೆದುಕೊಂಡಾಗ ವಿರೋಧ ಪಕ್ಷ ಅದನ್ನು ಗುರುತಿಸಿ ಪ್ರೊಟೆಸ್ಟ್ ಮಾಡೋದ ಸ್ಥಳೀಯ ಜನರಿಗೆ ತಿಳಿಸುವಂಥ ಒಂದು ಕಾರ್ಯವನ್ನು ವಿರೋಧ ಪಕ್ಷ ಮಾಡ್ತದೆ. ಅದೊಂದು ರಚನಾತ್ಮಕವಾಗಿರ್ತದೆ. ಅದು ಯಾವತ್ತೂ ಸದಾ ವಸ್ತಿನಲ್ಲಿ ಇರುವಂಥ ಅಧಿಕಾರ ಅಂತ ಕರೀತಾರೆ. ಯಾವ ಪಕ್ಷವನ್ನು ಸದಾ ವಸ್ತಿನಲ್ಲಿ ಇರುವಂಥ ಪಕ್ಷ ಅಂತ ಕರೀತಾರಪ್ಪ ಅಂದ್ರೆ ಅದನ್ನು ವಿರೋಧ ಪಕ್ಷ ಅಂತ ಕರೀತಾರೆ. ಅದು ಪ್ರಜಾಪ್ರಭುತ್ವ ಅಥವಾ ಸಂಸತ್ತನ್ನು ರಕ್ಷಣೆ ಮಾಡುವಂಥದ್ದು. ಕಾವಲು ನಾಯಿ ಯಾವುದು ಅಂತ ಕೂಡ ಕರೀತಾರೆ. ಕಾವಲು ನಾಯಿ ಯಾವುದಪ್ಪ ಅಂದ್ರೆ ವಿರೋಧ ಪಕ್ಷ ಅನ್ನುವಂಥದ್ದು ಹೇಳಬೇಕಾಗ್ತದೆ. ಅದೇ ತರನಾಗಿ ಲೋವರ್ ಹೌಸನ್ನು ಇಲ್ಲಿ ಅಂದರೆ ಲೋಕಸಭೆ ಅಥವಾ ವಿಧಾನಸಭೆಯನ್ನು ನಾವು ವಿಸರ್ಜನೆ ಮಾಡ್ತೀವಿ. ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ವಿಧಾನಸಭೆ ಆಗಿರ್ಬೋದು ಅಥವಾ ಲೋಕಸಭೆಯನ್ನಾಗಿರ್ಬೋದು ಅದನ್ನು ವಿಸರ್ಜನೆ ಮಾಡ್ತೀವಿ. ಅಧಿಕಾರಾವಧಿ 5 ವರ್ಷ ಆಗಿರೋದ್ರಿಂದ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಮಹಾಚುನಾವಣೆ ಮುಖಾಂತರ ಮತ್ತೊಂದು ಸರ್ಕಾರನ ರಚನೆ ಮಾಡಬೇಕಾಗ್ತದೆ. ಈ ಅಂಶವನ್ನು ಕೂಡ ನಾವು ಸಂಯುಕ್ತ ವ್ಯವಸ್ಥೆ ಪದ್ಧತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ ಹಲವಾರು ರೀತಿಯ ಸಂಯುಕ್ತ ಪದ್ಧತಿ ಲಕ್ಷಣಗಳು ಇರ್ತವೆ. ಇದನ್ನೇ ನಮ್ಮ ಸಂಯುಕ್ತ ಪದ್ಧತಿಯ ಸರ್ಕಾರ ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನ್ಯಾಯಿಕ ವಿಮರ್ಶೆ ಮತ್ತು ಸಂಸತ್ತಿನ ಶ್ರೇಷ್ಠತೆ ಮಧ್ಯೆ ಒಪ್ಪಂದ. ನಮ್ಮಲ್ಲಿ ನ್ಯಾಯಿಕ ವಿಮರ್ಶೆ ಶ್ರೇಷ್ಠನೋ ಅಥವಾ ಸಂಸತ್ತು ಶ್ರೇಷ್ಠನೋ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಲಿ ಮಧ್ಯ ಒಪ್ಪಂದ ಅಂತ ಹೇಳಿದ್ದಾರೆ.
ನ್ಯಾಯಿಕ ವಿಮರ್ಶೆ ಮತ್ತು ಸಂಸತ್ತಿನ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅನ್ನೋದನ್ನು ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದು ಒಂದು ಕೂಡ ನಾವು ಲಕ್ಷಣವಾಗಿ ಅಧ್ಯಯನ ಮಾಡ್ತೀವಿ. ಯಾವ ರೀತಿ ನ್ಯಾಯಿಕ ವಿಮರ್ಶೆ ಅಂದ್ರೆ ಏನು, ಸಂಸತ್ತಿನ ಶ್ರೇಷ್ಠತೆ ಅಂದ್ರೆ ಏನು ಅನ್ನೋದನ್ನು ನೋಡಬೇಕಾಗ್ತದೆ. ನ್ಯಾಯಿಕ ವಿಮರ್ಶೆ ಅಂದ್ರೆ ಏನು? ಜುಡಿಷಿಯಲ್ ರಿವ್ಯೂ. ನ್ಯಾಯಿಕ ವಿಮರ್ಶೆ ಅಂದರೆ ಸಂಸತ್ತು ಅಥವಾ ಕಾರ್ಯಾಂಗದ ಮುಖ್ಯಸ್ಥನು ಯಾವುದೇ ಒಂದು ಕಾಯ್ದೆಯನ್ನು ಜಾರಿಗೆ ತಂದಾಗ ಆ ಕಾಯ್ದೆ ಸಂವಿಧಾನಬದ್ಧವಾಗಿದೆಯೋ ಅಥವಾ ಸಂವಿಧಾನ ಚೌಕಟ್ಟಿನಲ್ಲಿ ಇದೆಯೋ ಇಲ್ಲೋದನ್ನು ಅದನ್ನು ನ್ಯಾಯಿಕ ವಿಮರ್ಶೆ ಮಾಡಿ ನೋಡಿದಾಗ ಅದೊಂದು ವೇಳೆ ಸಂವಿಧಾನ ಬಾಹಿರವಾಗಿದ್ದರೆ, ಆ ಕಾಯ್ದೆ ಸಂವಿಧಾನ ಬಾಹಿರವಾಗಿದ್ದರೆ ನಮ್ಮ ನ್ಯಾಯಾಂಗ ಪದ್ಧತಿ ಏನು ಮಾಡ್ತದೆ, ಅದನ್ನು ಅಸಿಂಧು ಅನ್ನೋದನ್ನು ಘೋಷಣೆ ಮಾಡ್ತದೆ. ಆ ಕಾಯ್ದೆ ಅಸಿಂಧು ಅನ್ನೋದನ್ನು ಘೋಷಣೆ ಮಾಡಿ, ಅಂದರೆ ಆ ಕಾಯ್ದೆ ಸಂವಿಧಾನವನ್ನು ಉಲ್ಲಂಘಿಸಿದೆ, ಸಂವಿಧಾನ ಚೌಕಟ್ಟಿನಲ್ಲಿ ಇಲ್ಲ ಅನ್ನೋದನ್ನು ಅಸಿಂಧು ಅನ್ನೋ ತೀರ್ಪನ್ನು ಕೊಡುವಂಥ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವು ನ್ಯಾಯಿಕ ವಿಮರ್ಶೆ ಅಂತ ನಾವು ಕರಿತಾ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಡುವಂಥದ್ದಾಗಿರ್ತದೆ. ಹೀಗಾಗಿ ಇಲ್ಲಿ ಸಂಸತ್ತಿನ ಶ್ರೇಷ್ಠತೆಯನ್ನು ನಾವು ನೋಡಬೇಕಾಗ್ತದೆ. ನ್ಯಾಯಿಕ ವಿಮರ್ಶೆ ಏನು ಮಾಡ್ತದ, ಸಂಸತ್ತು ಅಥವಾ ಕಾರ್ಯಾಂಗದ ಮುಖ್ಯಸ್ಥನಾದವನು ಯಾವುದೇ ರೀತಿ ಒಂದು ಕಾಯ್ದೆಯನ್ನು ಜಾರಿಗೆ ತಗೊಂಬಂದಾಗ ಆ ಕಾಯ್ದೆ ಸಂವಿಧಾನ ಚೌಕಟ್ಟಿನಲ್ಲಿ ಇರದಿದ್ದರೆ ಅಥವಾ ಸಂವಿಧಾನ ಬಾಹಿರವಾಗಿದ್ದರೆ ಅದನ್ನು ಏನಂತಕೊಳ್ತದ, ಆ ಕಾಯ್ದೆಯನ್ನು ಅಸಿಂಧು ಅಂತ ಘೋಷಣೆ ಮಾಡ್ತದ. ಹೀಗಾಗಿ ಇದನ್ನು ನ್ಯಾಯಿಕ ವಿಮರ್ಶೆ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ಸಂಸತ್ತಿನ ಶ್ರೇಷ್ಠತೆಯನ್ನು ನೋಡೋದಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಅಂದರೆ ಸಂಸತ್ತಿಗೆ ಆಯ್ಕೆಯಾಗಿ ಬರುವಂಥ ಪ್ರತಿನಿಧಿಗಳು ಜನರ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬಂದಿರ್ತೀವಿ. ನಾವು ತಂದಂಥ ಕಾಯ್ದೆಯನ್ನು ಪ್ರಶ್ನೆ ಮಾಡುವ ಅಥವಾ ತಡೆ ಹಿಡುವ ಹಕ್ಕು ನ್ಯಾಯಾಂಗಕ್ಕಿಲ್ಲ. ನ್ಯಾಯಾಂಗಕ್ಕಿಂತ ನಾವು ಸರ್ವಶ್ರೇಷ್ಠರು ಅನ್ನುವಂಥದ್ದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಒಂದು ವೇಳೆ ನಾವು ತಂದಂಥ ಕಾಯ್ದೆಯನ್ನು ನ್ಯಾಯಾಂಗವಾದ ನ್ಯಾಯಿಕ ವಿಮರ್ಶೆಯಲ್ಲಿ ಅಸಿಂಧು ಅಂತ ಘೋಷಣೆ ಮಾಡಿದಾಗ ಮತ್ತೆ ನಾವು ಪುನಃ ಅದರಲ್ಲಿ ಏನಾದರೂ ಸರಿಪಡಿಸಿ ಜಾರಿಗೆ ತಂದಾಗ ಆಗ ಪ್ರಶ್ನೆ ಮಾಡುವ ಹಕ್ಕು ನ್ಯಾಯಾಂಗಕ್ಕಿಲ್ಲ ಅನ್ನೋದನ್ನು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನದ ಶ್ರೇಷ್ಠತೆಯನ್ನು ಒತ್ತಿ ಹೇಳ್ತಾರೆ. ಹೀಗಾಗಿ ನಮ್ಮ ಸಂವಿಧಾನದಲ್ಲಿ ನಾವೇನು ಕಾಣ್ತೀವಿ, ನ್ಯಾಯಿಕ ವಿಮರ್ಶೆ ಮತ್ತು ಸಂಸತ್ತಿನ ಶ್ರೇಷ್ಠತೆ ಎರಡೂ ಮಧ್ಯೆ ಒಂದು ಒಪ್ಪಂದ ಆಗಿದೆ ನಾವು ಕಾಣ್ತಾ ಹೋಗ್ತೀವಿ. ಯಾಕಂದರೆ ಅದನ್ನು ತಿದ್ದುಪಡಿ ಮಾಡಿಕೊಂಡಾಗ ನ್ಯಾಯಿಕ ವಿಮರ್ಶೆ ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕುವಾಗಿಲ್ಲ. ಯಾವುದೇ ಕಾಯ್ದೆಯನ್ನು ಕಾರ್ಯಾಂಗದ ಮುಖ್ಯಸ್ಥ ಅಥವಾ ಸಂಸತ್ತು ತಂದಾಗ ಅದನ್ನು ಅಸಿಂಧು ಅಂತ ಘೋಷಣೆ ಮಾಡಿದರೆ ಸಂಸತ್ತು ಪುನಃ ಅದನ್ನು ತಿದ್ದುಪಡಿ ಮಾಡಿ ಕೆಲವು ಶಿಫಾರಸುಗಳನ್ನು ತೆಗೆದುಹಾಕಿ ಕೆಲವನ್ನು ಆ್ಯಡ್ ಮಾಡಿಕೊಂಡು ಅದನ್ನೇ ಕಾಯ್ದೆಯನ್ನು ಪುನಃ ಜಾರಿ ತಂದಾಗ ಮತ್ತೆ ಅದನ್ನು ನ್ಯಾಯಿಕ ವಿಮರ್ಶೆಗೆ ಪಡಿಸುವ ಹಕ್ಕು ಇದಕ್ಕಿಲ್ಲ ಅನ್ನುವಂಥ ಜವಾಹರ್ಲಾಲ್ ನೆಹರು ಅಭಿಪ್ರಾಯ ಆಗಿರ್ತದೆ. ಹಾಗಾಗಿ ಸಂಸತ್ತು ಒಟ್ಟು ನ್ಯಾಯಿಕ ವಿಮರ್ಶೆ ಏನಾಗ್ತದ, ಸಂಸತ್ತು ಯಾವುದೇ ಕಾಯ್ದೆಯನ್ನು ಪಾಸ್ ಮಾಡಲಿ ಅದು ಸಂವಿಧಾನ ಬಾಹಿರ ಆಗಿರಬಾರ್ದು, ಸಂವಿಧಾನ ಚೌಕಟ್ಟಿನಲ್ಲಿ ಆಗಿರಬೇಕು. ಅದರ ಒಳಗಡೆ ಬೇಕಾದ ಮಾಡಿದ್ರೆ ನಾವು ಯಾವುದೇ ರೀತಿಯ ಅದನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸುವುದಿಲ್ಲ ಅನ್ನೋದು ಕೂಡ ನ್ಯಾಯಾಂಗ ವ್ಯವಸ್ಥೆ ಹೇಳ್ತದೆ. ಹೀಗಾಗಿ ಇದನ್ನು ಸಂಸತ್ತಿನ ಮತ್ತು ನ್ಯಾಯಿಕ ವಿಮರ್ಶೆ ಒಂದು ಒಪ್ಪಂದ ಅಂತ ನಾವು ಕರಿತಾ ಹೋಗ್ತೀವಿ. ಈ ನ್ಯಾಯಿಕ ವಿಮರ್ಶೆ ಯಾವ ದೇಶದ ಕಾನ್ಸೆಪ್ಟ್ ಇದು? ನ್ಯಾಯಿಕ ವಿಮರ್ಶೆ ಅನ್ನೋದು ಯಾವ ಜುಡಿಷಿಯಲ್ ರಿವ್ಯೂ ಎಲ್ಲಿಂದ ತಗೊಂಡಿದ್ದೀವಿ ಕಾನ್ಸೆಪ್ಟನ್ನು? USA ದೇಶದ ಕಾನ್ಸೆಪ್ಟ್ ಇದು. ಎಲ್ಲಿದು ಅಮೆರಿಕಾದಿಂದ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಸಂಸತ್ತಿನ ಶ್ರೇಷ್ಠತೆಯನ್ನು ಎಲ್ಲಿ ಕಾಣ್ತಾ ಹೋಗ್ತೀವಿ? ಸಂಸತ್ತಿನ ಶ್ರೇಷ್ಠತೆಯನ್ನು UK ಇಂಗ್ಲೆಂಡ್ನಲ್ಲಿ ಕಾಣ್ತೀವಿ. ಇಂಗ್ಲೆಂಡ್ನಲ್ಲಿ ಸಂಸತ್ತೇ ಶ್ರೇಷ್ಠ, ಅಲ್ಲಿ ಸಂಸತ್ತು ಏನು ಕಾಯ್ದೆ ಮಾಡುತ್ತೆ ಅದೇ ಫೈನಲ್. ಅದೇ ರೀತಿ ಅಮೆರಿಕದಲ್ಲಿ ನ್ಯಾಯಾಂಗವೇ ಶ್ರೇಷ್ಠ. ಅಲ್ಲಿಯ ಪಾರ್ಲಿಮೆಂಟ್ ಏನಾದರೂ ಡಿಸಿಷನ್ ತಗೊಂಡಾಗ ಅದನ್ನು ನ್ಯಾಯಾಂಗ ಸಂವಿಧಾನ ಚೌಕಟ್ಟಿನಲ್ಲಿ ಇದೆಯೋ ಅನ್ನೋದನ್ನು ಪರಿಶೀಲಿಸುವಂಥದ್ದು ಅಮೆರಿಕದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಶ್ರೇಷ್ಠತೆಯನ್ನು ನಾವು ಕಾಣ್ತೀವಿ. ಅದೇ ಥರನಾಗಿ ನಮ್ಮ ಭಾರತದಲ್ಲಿ ಯಾವುದು ಶ್ರೇಷ್ಠತೆ ಅಥವಾ ಯಾವುದು ಪರಮಾಧಿಕಾರ ಅಂತ ಕೇಳಿದಾಗ ನಮ್ಮದು ಸಂವಿಧಾನ. ಭಾರತದ ಯಾವುದು ಸಂವಿಧಾನ ಶ್ರೇಷ್ಠತೆ ಅಂದರೆ ನಾವು ಯಾರೇ ಏನೇ ಮಾಡಿದರೂ ಕೂಡ ಯಾವುದೇ ಸರ್ಕಾರ ಎರಡೇ ಕಾಯ್ದೆಗಳಂತಂದ್ರೂ ಕೂಡ ಭಾರತ ಸಂವಿಧಾನದ ಚೌಕಟ್ಟಿನಲ್ಲಿ ಇರತಕ್ಕದ್ದು. ಹೀಗಾಗಿ ನಮ್ಮಲ್ಲಿ ಸಂವಿಧಾನ ಶ್ರೇಷ್ಠತೆ ಆಗಿರ್ತದೆ. ಇಂಗ್ಲೆಂಡ್ನಲ್ಲಿ ಸಂಸತ್ತು ಶ್ರೇಷ್ಠತೆ, ಅಮೆರಿಕಾದಲ್ಲಿ ನ್ಯಾಯಾಂಗ ಅನ್ನುವಂಥ ಶ್ರೇಷ್ಠತೆ ಆಗಿರ್ತದೆ. ನೆಕ್ಸ್ಟ್ ನೋಡೋದಾದರೆ ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ. ನೆಕ್ಸ್ಟ್ ಪಾಯಿಂಟ್, ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಹೋಗ್ತೀವಿ. ಸಮಗ್ರ ನ್ಯಾಯಾಂಗ ಮತ್ತು ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಏನು? ನಮ್ಮ ಸಂವಿಧಾನ ತಜ್ಞರು ಯಾಕೆ ಇದನ್ನು ಅಳವಡಿಸಿದ್ರು? ನಮ್ಮ ಸಂವಿಧಾನದಲ್ಲಿ ಇದೊಂದು ಕೂಡ ಲಕ್ಷಣ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸಮಗ್ರ ಅಂದ್ರೆ ಏನು, ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಏನು? ಫಸ್ಟ್ ನಾವು ಸ್ವತಂತ್ರ ನ್ಯಾಯಾಂಗ ಅನ್ನೋದು ನೋಡ್ಬಿಡೋಣ. ಇಂಡಿಪೆಂಡೆಂಟ್ ಜುಡಿಷರಿ. ಸ್ವತಂತ್ರ ನ್ಯಾಯಾಂಗ ಅಂದ್ರೆ ಏನಪ್ಪಾ ಅಂದ್ರೆ ಭಾರತವು ಸಂಯುಕ್ತ ರಾಷ್ಟ್ರವಾಗಿದೆ. ಎಂಥದ್ದು? ಸಂಯುಕ್ತ ರಾಷ್ಟ್ರವಾಗಿದೆ. ಅಂದರೆ ಎರಡು ಸರ್ಕಾರಗಳನ್ನು ಒಳಗೊಂಡಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನಮ್ಮ ಅಧಿಕಾರ ವಿಕೇಂದ್ರೀಕರಣವಾಗಿದೆ. ಸಂವಿಧಾನದ ಮುಖಾಂತರ ಅಧಿಕಾರಗಳನ್ನು ನಾವೇನು ಮಾಡಿದ್ದೀವಿ, ಹಂಚಿಕೆ ಮಾಡಿದ್ದೀವಿ 7ನೇ ಪರಿಚಯದ ಪ್ರಕಾರ. ಸೊ ಹೀಗಾಗಿ
ಇಲ್ಲಿ ನಾವು ಸ್ವತಂತ್ರ ನ್ಯಾಯಾಂಗವನ್ನು ಅವಶ್ಯವಾಗಿ ಆಗಿದ್ದರಿಂದ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದ್ದಾರೆ, ಒಂದು ಸ್ವತಂತ್ರ ನ್ಯಾಯಾಂಗವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸ್ವತಂತ್ರ ನ್ಯಾಯಾಂಗ ಯಾವುದೇ ರೀತಿ ಪಕ್ಷಪಾತ ಮಾಡದೆ, ಯಾರ ಕಡೆಗೂ ಒಲವನ್ನು ತೋರದೆ, ನಿಷ್ಪಕ್ಷಪಾತವಾಗಿ ತನ್ನ ನ್ಯಾಯ ನಿರ್ಣಯವನ್ನು ನೀಡಲಿ ಅಂತೇಳಿ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದ್ದಾರೆ, ಒಂದು ಸ್ವತಂತ್ರ ನ್ಯಾಯಾಂಗವನ್ನು ನಮಗೆ ನೀಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಅವಾಗಲೇ ಘರ್ಷಣೆ ಆಗ್ತಾ ಇರುತ್ತೆ ಅಧಿಕಾರದ ಮಧ್ಯೆ. ಅದನ್ನು ಸರಿಯಾದದ್ದನ್ನು ಸಂವಿಧಾನದತ್ತವಾಗಿರೋದನ್ನು ನೋಡಿ ನಮ್ಮ ಸಂವಿಧಾನ ಏನು ಮಾಡಿ, ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡಬೇಕಾಗ್ತದ, ಸರಿಯಾದ ತೀರ್ಪನ್ನು ಕೊಡೋದ್ರಿಂದಾಗಿ ನಮ್ಮ ಸಂವಿಧಾನ ತಜ್ಞರು ಏನು ಮಾಡಿದಾರೆ, ಸ್ವತಂತ್ರ ನ್ಯಾಯಾಂಗ ಅನ್ನೋದನ್ನು ಒಂದು ಕಾನ್ಸೆಪ್ಟನ್ನು ನಾವು ತೊಗೊಂಡಿದ್ದೀವಿ. ಇದನ್ನು ನೋಡೋದಾದ್ರೆ ಸ್ವತಂತ್ರ ನ್ಯಾಯಾಂಗ ಅಂತ ಯಾವ ರೀತಿ ಹೇಳ್ತೀವಿ, ಕೇಂದ್ರ ಸರ್ಕಾರವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ಕೂಡ ನಾವು ಕಾಣ್ತಾ ಹೋಗ್ತೀವಿ. ನಾನು ಆಗಲೇ ಹೇಳಿದಾಗೆ ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ ಅಂತ ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. 50ನೇ ವಿಧಿಯು ಕಾರ್ಯಾಂಗದಿಂದ ಸ್ವತಂತ್ರವನ್ನು ನ್ಯಾಯಾಂಗವನ್ನು ಪ್ರತ್ಯೇಕಿಸಲ್ಪಟ್ಟಿದೆ. 50ನೇ ವಿಧಿ ಎಲ್ಲಿ ಕಾಣ್ತೀವಿ, ಸಂವಿಧಾನದ 4ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ಕಾಣ್ತೀವಿ. ಕಾರ್ಯಾಂಗದಿಂದ ಪ್ರತ್ಯೇಕವಾಗಿ ನ್ಯಾಯಾಂಗ 50ನೇ ವಿಧಿ ಪ್ರಕಾರ ಇದೆ. ಇದು ಒಂದು ಕೂಡ. ನೆಕ್ಸ್ಟ್ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶಗಳನ್ನ ನೇಮಕ ಮಾಡುವಾಗ ಇಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ಕೂಡ ಅದನ್ನು ಸ್ವತಂತ್ರವಾಗಿ ಮಾಡಿದೆ. ಅದೇ ತರನಾಗಿ ಇವರ ನೇಮಕಾತಿ ಯಾರು ಮಾಡಬೇಕು, ರಾಷ್ಟ್ರಪತಿಯವರು ಇವರ ನೇಮಕ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡೋದಲ್ಲ, ಕೇಂದ್ರ ಸರ್ಕಾರದ ಅನುಮತಿಯ ಮೇರೆಗೆ ಒಂದು ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಶಿಫಾರಸಿನ ಮೇರೆಗೆ ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ ನ್ಯಾಯಾಧೀಶರುಗಳನ್ನ ನೇಮಕ ಮಾಡ್ತಾರೆ. ಅದೇ ತರನಾಗಿ ಇವರ ಅಧಿಕಾರಾವಧಿಯನ್ನು ಕೂಡ ಗೊತ್ತುಪಡಿಸಲಾಗಿದೆ. ಇವರ ಅಧಿಕಾರಾವಧಿ ಎಷ್ಟು, 6 ವರ್ಷ ಅಥವಾ 65 ವರ್ಷದವರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರದ್ದು. ಅದೇ ರೀತಿ ಹೈಕೋರ್ಟ್ದವ್ರದ್ದು 6 ವರ್ಷ ಅಥವಾ 62 ವರ್ಷದವರೆಗೂ ಕೂಡ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೂಡ ಅಧಿಕಾರಾವಧಿಯನ್ನು ಅಂದರೆ ಟರ್ಮ್ ಅನ್ನು ಫಿಕ್ಸ್ ಆಗಿರೋದ್ರಿಂದ ಇದು ಕೂಡ ಒಂದು ಸ್ವತಂತ್ರದ ಅಂಶ ಅಂತ ನಾವು ಕರಿತಾ ಹೋಗ್ತೀವಿ. ಇವರ ಸ್ಯಾಲ್ರಿಯನ್ನು ಯಾರು ಕೊಡ್ತಾರಪ್ಪ ಅಂದರೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅದರಿಂದಾಗಿ ಇವರ ಸ್ಯಾಲ್ರಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಯಾವುದೇ ರೀತಿಯ ಕೇಂದ್ರ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನ್ನ ಹಸ್ತಕ್ಷೇಪನ ಮಾಡುವಾಗಿಲ್ಲ. ಹೀಗಾಗಿ ಇದನ್ನು ನಾವು ಸ್ವತಂತ್ರ ನ್ಯಾಯಾಂಗ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಸಮಗ್ರ ನ್ಯಾಯಾಂಗ ಅಂದ್ರೆ ಏನು ಕೂಡ ನಾವು ನೋಡಬೇಕಾಗ್ತದೆ. ಸಮಗ್ರ ನ್ಯಾಯಾಂಗ ಅಂದ್ರೇನು, ಇಡೀ ದೇಶಕ್ಕೆ ಒಂದೇ ಸುಪ್ರೀಂ ಕೋರ್ಟನ್ನು ನಾವು ಕಾಣ್ತೀವಿ. ಇಡೀ ದೇಶಕ್ಕೆ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಸುಪ್ರೀಂ ಕೋರ್ಟನ್ನು ಕಾಣ್ತೀವಿ. ಸುಪ್ರೀಂ ಕೋರ್ಟ್ ಮೇಲೆ ಯಾವ ನ್ಯಾಯಾಂಗ ವ್ಯವಸ್ಥೆಯೂ ನಮ್ಮಲ್ಲಿ ಇಲ್ಲ. ಸುಪ್ರೀಂ ಕೋರ್ಟ್ ಲಾಸ್ಟ್ ಜಜ್ಮೆಂಟ್. ಸುಪ್ರೀಂ ಕೋರ್ಟನ್ನು ಏನಂತ ಕರೀತಾರೆ, ರಿಕಾರ್ಡ್ ಆಫ್ ಕೋರ್ಟ್ ಅಂತ ಕರೀತಾರೆ, ದಾಖಲೆಗಳ ಕೋರ್ಟ್ ಅಂತ ಕರೀತಾರೆ. ಯಾಕಂದ್ರೆ ಅದೇನು ಸ್ಟೇಟ್ಮೆಂಟ್ ಕೊಡ್ತದೆ ಅದೇ ಫೈನಲ್. ಹೀಗಾಗಿ ಇದನ್ನು ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಸಂವಿಧಾನದ ಅಧೀನದಲ್ಲಿ ಹೈಕೋರ್ಟ್ಗಳು ಬರ್ತವೆ, ಅದರ ಅಧೀನದಲ್ಲಿ ಇನ್ನಿತರ ಹಲವಾರು ಕೋರ್ಟ್ಗಳು ಬರ್ತಾ ಹೋಗ್ತವೆ. ಸುಪ್ರೀಂ ಕೋರ್ಟ್ ಏನು ತನ್ನ ಡಿಸಿಷನ್ ಕೊಡುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಏನು ತನ್ನ ನೀತಿ ನಿಯಮಗಳನ್ನು ಹೊರಡಿಸುತ್ತೋ ಅದನ್ನೆಲ್ಲವನ್ನ ಹೈಕೋರ್ಟ್ ಮತ್ತು ಸ್ಥಳೀಯ ಕೋರ್ಟ್ಗಳು ಕೂಡ ಏನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗ್ತದೆ. ಇದರ ಸ್ಟೇಟ್ಮೆಂಟ್ ಅನ್ನು ಮೀರಿ ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಮೇಲೆ ಮತ್ತೆ ಮೇಲೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಡೀ ದೇಶಕ್ಕೆ ಇದೊಂದೇ ಫೈನಲ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಇದು ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂವಿಧಾನ ತಜ್ಞರು ಹೇಳ್ತಾರೆ. ಅದರ ಅಧೀನದಲ್ಲಿ ಹೈಕೋರ್ಟ್ಗಳು ಬರ್ತಾವೆ. ಹೈಕೋರ್ಟ್ ಅಧೀನದಲ್ಲಿ ಡಿಸ್ಟಿಕ್ ಕ್ರಿಮಿನಲ್ಲು ಇನ್ನಿತರ ನ್ಯಾಯಾಂಗಗಳು ಬರ್ತಾ ಹೋಗ್ತವೆ. ಹೀಗಾಗಿ ನಮ್ಮ ಸಂವಿಧಾನದಲ್ಲಿ ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ ಅನ್ನೋದು ಕೂಡ ಕೇಳ್ತಾ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಸಂವಿಧಾನವನ್ನು ರಕ್ಷಕ ಅಂತ ಕರಿತೀವಿ. ಅದೇ ರೀತಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೂಡ ಕರಿತೀವಿ. ಹೈಕೋರ್ಟನ್ನು ಕೂಡ ಕರಿತೀವಿ ಮೂಲಭೂತ ಹಕ್ಕುಗಳ ರಕ್ಷಕ. ಫಸ್ಟು ನಮ್ಮ ಮೂಲಭೂತ ಹಕ್ಕುಗಳು ವೈಲೆನ್ಸ್ ಆದಾಗ ನಾವು ಫಸ್ಟ್ ಎಲ್ಲಿ ಹೋಗ್ಬೇಕಂತ ಹೇಳ್ತಕ್ಕ ಸಂವಿಧಾನ ಫಸ್ಟ್ ಹೈಕೋರ್ಟ್ಗೆ ಹೋಗಬೇಕು, ತದನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಹೈಕೋರ್ಟಿಗೆ 226ನೇ ವಿಧಿ ಪ್ರಕಾರ, ಸುಪ್ರೀಂ ಕೋರ್ಟಿಗೆ 32ನೇ ವಿಧಿ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ಈ ರೀತಿ ನಮ್ಮ ಭಾರತ ಸಂವಿಧಾನ ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಓದಿದ್ದನ್ನು ನಾವು ಹೇಳಬೇಕಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಜಾತ್ಯತೀತ. ಈ ಜಾತ್ಯತೀತ ಕಾನ್ಸೆಪ್ಟ್ ಸೆಕ್ಯುಲರ್ ಸ್ಟೇಟ್ ಅಂತ ಕರಿತೀವಿ. ಇದು ಜಾತ್ಯತೀತ ಅಂದ್ರೆ ಏನು, ಸೆಕ್ಯುಲರ್ ಅಂದ್ರೆ ಏನು ಅನ್ನೋದು ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಜಾತ್ಯತೀತ ಅಂದ್ರೆ ನಮ್ಮ ಭಾರತ ರಾಷ್ಟ್ರ ಅಥವಾ ಯಾವುದೇ ರಾಷ್ಟ್ರವು ಅನ್ನೋದಕ್ಕಿಂತ ನಮ್ಮ ರಾಷ್ಟ್ರವು ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮ ಅಂತೇಳಿ ಘೋಷಣೆ ಮಾಡುವಾಗಿಲ್ಲ. ಯಾವುದೇ ಧರ್ಮದ ಮಧ್ಯೆ ತನ್ನ ಹಸ್ತಕ್ಷೇಪನ ಚಾಚುವಾಗಿಲ್ಲ. ನಮ್ಮ ಸರ್ಕಾರ ಎಲ್ಲ ಧರ್ಮಗಳನ್ನ ಸಮನಾಗಿ ಕಾಣಬೇಕಾಗ್ತದೆ. ಇಲ್ಲಿ ನಮ್ಮ ಸರ್ಕಾರ ಏನು ಮಾಡಬೇಕಾ, ಧಾರ್ಮಿಕ ವಿಷಯವನ್ನ
ವೈಯಕ್ತಿಕ ವಿಚಾರ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಆತನ ವೈಯಕ್ತಿಕ ವಿಚಾರ ಅನ್ನೋದನ್ನು ಕೂಡ ಜಾತ್ಯತೀತವನ್ನು ನಮ್ಮ ಸರ್ಕಾರ ಕಾಣಬೇಕಾಗ್ತದೆ. ಧರ್ಮ ಅನ್ನೋದು ಆತನ ವೈಯಕ್ತಿಕ ವಿಚಾರ. ಅವನು ಯಾವ ಧರ್ಮವನ್ನಾದರೂ ಪ್ರೀತಿಸಬಹುದು, ಯಾವ ಧರ್ಮವನ್ನಾದರೂ ಅನುಕರಿಸಬಹುದು, ಯಾವ ಧರ್ಮವನ್ನಾದರೂ ಬೆಳೆಸಬಹುದು, ಯಾವ ಧರ್ಮವನ್ನಾದರೂ ಸೇರ್ಬೋದು. ಅದನ್ನು ಕೇಳುವ ರೈಟ್ಸ್ ನಮ್ಮ ಸರ್ಕಾರಕ್ಕಿಲ್ಲ. ಎಲ್ಲ ಧರ್ಮಗಳನ್ನ ಸಮನಾಗಿ ಕಾಣಬೇಕಾಗ್ತದೆ, ಎಲ್ಲ ಧರ್ಮಗಳಿಗೆ ಸಮನಾಗಿ ನೋಡ್ಕೋಬೇಕಾಗ್ತದೆ. ಒಂದು ಧರ್ಮದ ಮೇಲೆ ಯಾವುದೇ ಧರ್ಮದ ಮೇಲೆ ಹಸ್ತಕ್ಷೇಪ ಮಾಡಬಾರ್ದು. ಎಲ್ಲ ಧರ್ಮವನ್ನು ಸಮನಾಗಿ ಕಾಣುವಂಥ ಕಾನ್ಸೆಪ್ಟನ್ನು ಜಾತ್ಯತೀತ ಅಂತ ನಾವು ಕರಿತಾ ಹೋಗ್ತೀವಿ, ಸೆಕ್ಯುಲರ್ ಸ್ಟೇಟ್ ಅಂತ ಕರಿತೀವಿ. ಇಂಥ ಕಾನ್ಸೆಪ್ಟನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲಿ ಕಾಣ್ತೀವಪ್ಪ ಅಂದ್ರೆ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಪ್ರಸ್ತಾವನೆಯಲ್ಲಿ ಇದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಕಾನ್ಸೆಪ್ಟನ್ನು 1976 42ನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನಕ್ಕೆ ಅಂದರೆ ಪ್ರಸ್ತಾವನೆ ನಾವು ಸೇರಿಸ್ತೀವಿ. 1976 42ನೇ ತಿದ್ದುಪಡಿ ಆಗ್ತದೆ. ಅದಕ್ಕೆ 3 ಪದಗಳನ್ನು ಸೇರಿಸ್ತಾರೆ. ಒಂದು ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಅಂದರೆ ಸಮಾಜವಾದ, ಜಾತ್ಯತೀತ, ಸಮಗ್ರತೆ ಅನ್ನುವಂಥ ಪದವನ್ನು ಸೇರಿಸ್ತಾ ಹೋಗ್ತೀವಿ. ನಮ್ಮ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ನಾವು ಜಾತ್ಯತೀತ ಅನ್ನುವ ಪದವನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗಾಗಿ ನಮ್ಮ ಭಾರತ ಸಂವಿಧಾನದ ಲಕ್ಷಣಗಳು ಒಂದಂಥದ್ದು ಸೆಕ್ಯುಲರ್ ಸ್ಟೇಟ್ ಅಂದರೆ ಜಾತ್ಯತೀತ ರಾಷ್ಟ್ರ ಅನ್ನೋದನ್ನು ಕೂಡ ನಾವು ಲಕ್ಷಣವನ್ನು ಕಾಣ್ತಾ ಹೋಗ್ತೀವಿ. ಜಾತ್ಯತೀತ ಅಂದ್ರೇನೋ ಧರ್ಮವನ್ನು, ಯಾವುದೇ ಧರ್ಮದಲ್ಲಿ ರಾಷ್ಟ್ರವು ಹಸ್ತಕ್ಷೇಪ ಮಾಡಬಾರ್ದು ಅಥವಾ ಕೈ ಹಾಕಬಾರ್ದು. ಎಲ್ಲ ಧರ್ಮಗಳನ್ನು ಸಮನಾಗಿ ಕಾಣಬೇಕು, ಎಲ್ಲ ಧರ್ಮಗಳು ಸಮನಾಗಿ ಪೋಷಣೆ ಮಾಡಬೇಕು, ಎಲ್ಲ ಧರ್ಮಗಳಿಗೆ ಸಮನಾಗಿ ರಕ್ಷಣೆಯನ್ನು ಒದಗಿಸಬೇಕು ಅನ್ನೋದು ಕೂಡ ನಾವು ಹೇಳ್ತೀವಿ. ಆದರೆ ಈ ಜಾತ್ಯತೀತ ಕಾನ್ಸೆಪ್ಟಲ್ಲಿ ಯಾವುದಾದ್ರೂ ಒಂದು ಧರ್ಮ ರಾಷ್ಟ್ರೀಯ ಏಕತೆಗೆ ಅಥವಾ ಅಖಂಡತೆಗೆ ಧಕ್ಕೆ ತಂದಾಗ ಅದನ್ನು ಹತ್ತಿಕ್ಕುವುದು ಹಕ್ಕು ಕೂಡ ಸಂಸ್ಕೃತಿಗಿದೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಇದಿಷ್ಟು ಜಾತ್ಯತೀತ ಲಕ್ಷಣಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇದನ್ನು ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆ ಭಾಗದಲ್ಲಿ ಕಾಣ್ತೀವಿ. 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಜಾತ್ಯತೀತ ಎಂಬ ಪದವನ್ನು ಸೇರಿಸ್ತಾರೆ. ಜೊತೆ ಇನ್ನೆರಡು ಪದಗಳು ಸೇರ್ಪಡೆ ಆಗ್ತಾವು. ಯಾವಪ್ಪ ಅಂದರೆ ಸೋಷಲಿಸ್ಟ್, ಇಂಟಿಗ್ರಿಟಿ, ಸಮಾಜವಾದ ಮತ್ತು ಸಮಗ್ರತೆ ಅನ್ನುವಂಥ ಪದಗಳು ಜೊತೆಗೆ ಸೇರ್ತಾ ಹೋಗ್ತವೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಉಳಿದ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ನಿಮ್ಮ ಭೇಟಿ ಮುಂದುವರಿತಾ ಇರ್ತದೆ. ಈ ಕೂಡಲೇ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ